ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಈ ಹೈಡ್ರಾಲಿಕ್ ರ್ಯಾಂಪ್ ಪಂಪಿಂದ ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಅದು ಸಕ್ಸಸ್ ಆಗಿದೆ. ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಈ ವಿಡಿಯೋದಲ್ಲಿ ಈ ಹೈಡ್ರಾಲಿಕ್ ರ್ಯಾಂಪ್ ಪಂಪ್ ಅಥವಾ ಫ್ರೀ ಎನರ್ಜಿ ರ್ಯಾಂಪ್ ಪಂಪಿಂದ ಈ 16mm ಡ್ರಿಪ್ ಪೈಪನ್ನು ಕನೆಕ್ಟ್ ಮಾಡಿಕೊಂಡು ಪ್ರೆಷರ್ ಗನ್ನನ್ನು ಕನೆಕ್ಟ್ ಮಾಡಿಕೊಂಡು ಏನಾದರೂ ಬೈಕನ್ನು ವಾಶ್ ಮಾಡೋಕ್ಕಾಗತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಅಂದರೆ ಫ್ರೀ ಎನರ್ಜಿಯಿಂದ ಯಾವುದೇ ರೀತಿ ಇಲೆಕ್ಟ್ರಿಸಿಟಿ ಅಥವಾ ಪವರ್ ಸಪ್ಲೈ ಇಲ್ಲದೇ ಸ್ಪ್ರೇ ಪಂಪನ್ನು ಯೂಸ್ ಮಾಡಿದೇನೆ ಈ ಹೈಡ್ರಾಲಿಕ್ ರ್ಯಾಂಪ್ ಪಂಪೇ ಸ್ಪ್ರೇ ಪಂಪ್ ಆಗಿ ವರ್ಕ್ ಆಗುತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಎಸ್, ಈ ಹಿಂದೆ ಎಲ್ಲ ತಿಳಿಸಿದ್ದೀನಿ ಈ ರ್ಯಾಂಪ್ ಪಂಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದು ಹೈಟಿಂದ ಡೌನ್ ಸೈಡಲ್ಲಿ ನೀರು ಗ್ರಾವಿಟಿ ಪವರ್ ಮುಖಾಂತರ ಫೋರ್ಸಲ್ಲಿ ನೀರು ಬರ್ತಾ ಇರಬೇಕು. ಆವಾಗ ಇನ್ಲೆಟ್ ಪೈಪನ್ನು ಮೇಲ್ಗಡೆ ಕನೆಕ್ಟ್ ಮಾಡಿಕೊಂಡು ಹೀಗೆ ಕೆಳಗಡೆ ಲೋಯೆಸ್ಟ್ ಪಾಯಿಂಟಲ್ಲಿ ಏನಿದೆ ಅಲ್ಲಿ ಈ ರ್ಯಾಂಪ್ ಪಂಪನ್ನು ರೆಡಿ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ 2 ವೇಸ್ಟ್ ವಾಲ್ವನ್ನು ಕನೆಕ್ಟ್ ಮಾಡಲಾಗಿದೆ. ಇದು ವರ್ಕ್ ಆಗೋದ್ರಿಂದನೇ ಈ ಹೈಡ್ರಾಲಿಕ್ ರ್ಯಾಂಪ್ ಪಂಪ್ ಅಥವಾ ಈ ಪ್ರೆಷರ್ ಪಂಪಲ್ಲಿ ಈ ಪ್ರೆಷರ್ ಟ್ಯಾಂಕಿಂದ ಫುಲ್ ಪ್ರೆಷರ್ ಕ್ರಿಯೇಟ್ ಆಗಿ ನಾವೇನಾದರೂ ಪ್ರೆಷರ್ ಗನ್ನನ್ನು ಕನೆಕ್ಟ್ ಮಾಡಿಕೊಂಡು ಬೈಕನ್ನು ವಾಶ್ ಮಾಡ್ಬೋದಂತ ನೋಡೋಣ. ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗಬೇಕಂದ್ರೆ ಈ ಡೆಲಿವರಿ ಪೈಪ್ ಹೈಟಲ್ಲಿ ಇರಬೇಕು. ಹಿಂದಿನ ವೀಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ. ಇಲ್ಲಿ ಸ್ಪ್ರೇ ಗನ್ನಾಗಿ ಈ ರೀತಿ ಒಂದು ಚೈನಾ ಅಥವಾ ಕಡಿಮೆ ಬೆಲೆಯ ಈ ಒಂದು ಸ್ಪ್ರೇ ಗನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ಪ್ರೊಫೆಷ್ನಲ್ ಅಥವಾ ಬ್ರ್ಯಾಂಡೆಡ್ ಯಾವುದು ಕ್ವಾಲಿಟಿಯ ಸ್ಪ್ರೇ ಗನ್ ಸಿಕ್ಕಿಲ್ಲ, ಅದಕ್ಕೆ ಇದರಲ್ಲೇ ಟ್ರೈ ಮಾಡಿ ನೋಡೋಣ. ಪ್ರೆಷರ್ ಕ್ರಿಯೇಟ್ ಆಗಿ ಬೈಕನ್ನು ವಾಶ್ ಮಾಡ್ಬೋದಾ ಅಂತ. ಅಲ್ಲಿ ಈ 16mm ಡ್ರಿಪ್ ಪೈಪ್ ಮೇಲ್ಗಡೆ ಏನು ಹೋಗಿದೆ, ಅದಕ್ಕೆ ಇಲ್ಲಿ 12mm ಗಾರ್ಡನ್ ಪೈಪನ್ನು ಯೂಸ್ ಮಾಡಿಕೊಂಡು 16mm ಅಡ್ಯಾಪ್ಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್, ಅಲ್ಲಿ ಕನೆಕ್ಟ್ ಮಾಡಿ ರ್ಯಾಂಪ್ ಪಂಪ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಸುಮಾರು 6ರಿಂದ 8 ಅಡಿ ಮೇಲ್ಗಡೆ ಹೈಟಲ್ಲಿ ಈ ರೀತಿ ಡ್ರಿಪ್ ಪೈಪನ್ನು ತಂದಿದ್ದೀನಿ. ಇವಾಗ ಬೈಕ್ ಫುಲ್ ಎಲ್ಲ ಗಲೀಜಾಗಿಬಿಟ್ಟಿದೆ. ಇವಾಗ ನೋಡಿ 16mm ಡ್ರಿಪ್ ಪೈಪ್ ಔಟ್ಲೆಟ್ ಪೈಪ್ ಇಲ್ಲಿ ಬಂದಿದೆ. ಈ ಡ್ರಿಪ್ ಪೈಪಲ್ಲೇ ಸ್ಪ್ರೇ ಗನ್ನನ್ನು ಕನೆಕ್ಟ್ ಮಾಡಿಕೊಂಡ್ರೆ ಯೂಸ್ ಮಾಡೋದು ಸ್ವಲ್ಪ ಕಷ್ಟ, ಅಂದರೆ ಫ್ಲೆಕ್ಸಿಬಲ್ ಇರೋದಿಲ್ಲ. ಅದಕ್ಕೆ ಇಲ್ಲಿ ಈ ಗಾರ್ಡನ್ ಪೈಪನ್ನು ತಂದಿದ್ದೀನಿ. ಇವಾಗ ಫಸ್ಟ್ ಅಲ್ಲಿ ರ್ಯಾಂಪ್ ಪಂಪನ್ನು ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ನೀರು ಹೇಗೆ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಎಸ್, ಇವಾಗ ಈ ವೇಸ್ಟ್ ವಾಲ್ವನ್ನು ಮತ್ತೆ ಸ್ಟಾರ್ಟ್ ಮಾಡಿ ನೋಡೋಣ. ಆಟೋಮೆಟಿಕ್ ವರ್ಕ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಔಟ್ಪುಟ್ಟಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, 1-2 ಸಲ ಬೋಲ್ಟನ್ನು ಪ್ರೆಸ್ ಮಾಡಿದ ಕೂಡಲೇ ನೋಡಿ ವೇಸ್ಟ್ ವಾಲ್ ವರ್ಕ್ ಆಗ್ತಾಯಿದೆ. ಅಂದರೆ ಈ ಹೈಡ್ರಾಲಿಕ್ ಪ್ರೆಷರ್ ಪಂಪ್ ಅಥವಾ ಹೈಡ್ರಾಲಿಕ್ ರ್ಯಾಂಪ್ ಪಂಪ್ ವರ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫೈನಲಿ ಕೆಳಗಡೆ ರ್ಯಾಂಪ್ ಪಂಪ್ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ ಈ ಡೆಲಿವರಿ ಪೈಪಲ್ಲಿ ನೀರು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ನಾವು ಸ್ಪ್ರೇ ಗನ್ ಅಥವಾ ಈ ರೀತಿ ಎಂಡಲ್ಲಿ ಪ್ರೆಷರ್ ಕ್ರಿಯೇಟ್ ಆಗೋ ರೀತಿ ಮಾಡಿದರೆ ನೋಡಿ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ನಾವು ಪ್ರೆಷರ್ ಜಾಸ್ತಿ ಮಾಡ್ತಿದ್ದ ಹಾಗೆ ಅಲ್ಲಿ ಕೆಳಗಡೆ ರ್ಯಾಂಪ್ ಪಂಪ್ ಏನಿರುತ್ತೆ ಅದು ಫುಲ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ನಮಗೆ ಔಟ್ಪುಟ್ ನೀರು ಕೂಡ ಪ್ರೆಷರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇವಾಗ ಇದರಲ್ಲೇ ಜಸ್ಟ್ ಬೇಕಾದರೆ ಟ್ರೈ ಮಾಡೋಣ. ಎಸ್, ಸ್ಪ್ರೇ ಪಂಪಷ್ಟು ಅಂದರೆ ಈ ಇಲೆಕ್ಟ್ರಿಕ್ ಪವರ್ನಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ತಾಯಿಲ್ಲ. ಆದರೂ ನೋಡೋಣ ಈ ಸ್ಪ್ರೇ ಗನ್ನನ್ನು ಕನೆಕ್ಟ್ ಮಾಡಿದರೆ ವಾಶ್ ಮಾಡೋದಕ್ಕೆ ಸಾಕಾಗತ್ತಾ, ಪ್ರೆಷರ್ ಸಾಕಾಗತ್ತಾ ಇಲ್ವಂತ ನೋಡೋಣ ಬನ್ನಿ. ಈ 16mm ಅಡಾಪ್ಟರ್ ಏನಿದೆ ಇದನ್ನು ಇವಾಗ ಈ 16mm ಡೆಲಿವರಿ ಪೈಪ್ ಈ ನೀರೇನು ಬರ್ತಾಯಿದೆ ರ್ಯಾಂಪ್ ಪಂಪಿಂದ ಇದ್ರ ಜೊತೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಯಾವುದೇ ರೀತಿ ಇಲೆಕ್ಟ್ರಿಸಿಟಿ ಅಥವಾ ಫ್ಯೂಲ್ ಬಳಸದೆ ಇವಾಗ ಈ ಸ್ಪ್ರೇ ಗನ್ನನ್ನು ಆನ್ ಮಾಡಿ ನೋಡೋಣ. ಎಸ್, ನೋಡಿ ಸ್ಪ್ರಿಂಕ್ಲರ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗಿಲ್ಲ, ಆದರೆ ಇದರ ಅಡ್ಜಸ್ಟ್ಮೆಂಟ್ ಇರೋದರಿಂದ ಪಾಯಿಂಟೆಡ್ ರೀತಿ ಮಾಡಿ ನೋಡೋಣ. ಎಸ್, ನೋಡಿ ಲೈಟಾಗಿ ಏನಾದರೂ ಬೈಕ್ ಅಥವಾ ವೆಹಿಕಲ್ ಈ ರೀತಿ ಗಲೀಜಿದ್ರೆ ಕ್ಲೀನ್ ಮಾಡ್ಬೋದು. ಫುಲ್ ಪ್ರೆಷರಿಂದ ಏನು ಬರ್ತಾಯಿಲ್ಲ. ನಾನು ವಿಡಿಯೋದಲ್ಲಿ ತಪ್ಪು ಮಾಹಿತಿ ಏನು ಕೊಡ್ತಾಯಿಲ್ಲ. ಈ ರ್ಯಾಂಪ್ ಪಂಪಿಂದ ಈ ಹಿಂದೆ ಸ್ಪ್ರಿಂಕ್ಲರ್ ಏನೋ ಸ್ಪೀಡಲ್ಲಿ ವರ್ಕ್ ಆಗಿತ್ತು, ಆದರೆ ಈ ಸ್ಪ್ರೇ ಗನ್ನನ್ನು ಯೂಸ್ ಮಾಡಿದರೂ ಫುಲ್ ಹೈ ಪ್ರೆಷರಿಂದ ನೀರು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದನ್ನು ಹೈಯೆಸ್ಟ್ ಇದು ಪಾಯಿಂಟೆಡ್ ರೀತಿ ಈ ರೀತಿ ಮಾಡಿದರೆ ಒಂದು 2-3 ಸೆಕೆಂಡ್ ಲೇಟ್ ಆಗುತ್ತೆ. ಇನ್ನೂ ಚಿಕ್ಕದಾಗಿ ಔಟ್ಪುಟ್ ಹೋಗ್ತಾಯಿದ್ರೆ ನೋಝಲ್
ಸೈಜ್ ಅಂದರೆ ನೀರಿನ ಔಟ್ಪುಟ್ ಇನ್ನೂ ಚಿಕ್ಕದಾಗಿ ಹೋಗೋ ರೀತಿ ಮಾಡಿಕೊಂಡ್ರೆ ನಾವು ಇನ್ನೂ ಪ್ರೆಷರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಅಲ್ಲಿ ಮ್ಯಾಕ್ಸಿಮಮ್ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಸಿಗೋದು. ಶ್ಯಾಂಪೂವನ್ನು ಬಕೆಟಲ್ಲಿ ಹಾಕ್ಕೊಂಡು ಫೋಮ್ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಷ್ಟು ಪ್ರೆಷರ್ ಇರೋದ್ರಿಂದ ಆಗ್ಬೋದು. ನೋಡಿ ಫೋಮ್ ರೆಡಿ ಆಗ್ತಾಯಿದೆ. ನೋಡಿ ಚೆನ್ನಾಗೆ ಫೋಮ್ ರೆಡಿ ಆಯಿತು. ನೋಡಿ ಈ ಮಡ್ ಗಾರ್ಡ್ ಅಥವಾ ಎಡ್ಜಸ್ಟ್ ಚೈನ್ ಬಾಕ್ಸ್ ಹತ್ರ ಎಲ್ಲ ತುಂಬ ಡಸ್ಟ್ ಇರುತ್ತೆ. ಈ ವೀಲ್ ಹತ್ರ ಕೂಡ ನೋಡ್ಬೋದು. ಇದಕ್ಕೆ ಈ ರೀತಿ ಹತ್ತಿರದಲ್ಲಿ ಸ್ಪ್ರೇ ಮಾಡಿದರೆ ಅಷ್ಟೊಂದು ಪ್ರೆಷರ್ ಜಾಸ್ತಿ ಇಲ್ಲ, ಅದಕ್ಕೆ ಅಷ್ಟೊಂದು ಕ್ಲೀನಾಗಿ ನೋಡಿ ಪ್ರೆಷರ್ ಕಡಿಮೆ ಇರೋದ್ರಿಂದ ಡೀಪಾಗಿ ಏನಾದರೂ ಧೂಳೆಲ್ಲ ಅಂಟ್ಕೊಂಡಿದ್ರೆ ಅಥವಾ ಆಯಿಲೆಲ್ಲ ಇರುತ್ತಲ್ವ ಆ ರೀತಿ ಇದ್ದರೆ ಫುಲ್ ಕ್ಲೀನ್ ಮಾಡೋದಕ್ಕೆ ಕಷ್ಟ. ನೋಡಿ ಸುಮಾರಾಗಿ ಧೂಳೆಲ್ಲ ಒಂದು ಸಲ ಕ್ಲೀನ್ ಆಯಿತು. ಗೈಸ್ ಇವಾಗ ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಅಂದರೆ ಈ ಬೈಕ್ ವಾಶ್ ಮಾಡ್ತಾ ಇರೋವಾಗಲೇ ನಮ್ಮ ಫ್ರೆಂಡ್ ಕೂಡ ಬಂದಿದ್ದಾರೆ. ನೋಡಿ ಅವರು ಕೂಡ ಬೈಕನ್ನು ಈ ರೀತಿ ಡಸ್ಟ್ ಮಾಡಿಕೊಂಡು, ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ಮಣ್ಣೆಲ್ಲ ಆಗ್ತಾಯಿದೆ. ನೋಡಿ ಇದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡೋಣ. ನೋಡಿ ಈ ರೀತಿ ಲೈಟಾಗಿ ಏನಾದರೂ ಮಣ್ಣೆಲ್ಲ ಅಂಟ್ಕೊಂಡ್ರೆ ತೆಗಿಬೋದು. ಆದರೆ ಫುಲ್ ಪ್ರೆಷರ್ ಜಾಸ್ತಿ ಸಾಕಾಗ್ತಾಯಿಲ್ಲ. ಈ ನೋಸಲ್ಲಿ ಕೂಡ ಇನ್ನೂ ನೀರು ಚಿಕ್ಕದಾಗಿ ಫೋರ್ಸಲ್ಲಿ ಹೋಗೋ ರೀತಿ ಇದ್ದಿದ್ರೆ ತಕ್ಕ ಮಟ್ಟಿಗೆ ಕ್ಲೀನ್ ಆಗ್ತಾಯಿತ್ತು. ನೋಡಿ ಸೈಲೆನ್ಸರ್ ಮೇಲ್ಗಡೆ ಎಲ್ಲ ಫುಲ್ ಮಣ್ಣಿದೆ. ನೋಡಿ ಡೀಪಾಗಿ ಕ್ಲೀನ್ ಏನೂ ಆಗ್ತಾಯಿಲ್ಲ. ನಾನು ವಿಡಿಯೋದಲ್ಲಿ ಏನು ತಪ್ಪಾಗಿ ಏನು ಹೇಳ್ತಾ ಇಲ್ಲ. ಅಂದರೆ ಏನಾದರೂ ಎನರ್ಜಿ ಪಂಪ್ ಅಥವಾ ಸ್ಪ್ರೇ ಪಂಪನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ರ್ಯಾಮ್ ಪಂಪಿಂದನೇ ಫುಲ್ ಸ್ಪ್ರೇ ಆಗುತ್ತೆ ಅಥವಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ ಫೇಕ್ ಮಾಡಿ ತೋರಿಸ್ಬೋದಿತ್ತು. ಆದರೆ ನಾನು ರಿಯಲಾಗೇ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಹೈ ಪ್ರೆಷರ್ ಕ್ರಿಯೇಟ್ ಆಗ್ತಾಯಿಲ್ಲ. ಮಾಡ್ಬೋದಿತ್ತು, ಅಲ್ಲಿ ಡ್ರೈ ಪೈಪ್ನ ಹೈಟ್ ಜಾಸ್ತಿ ಇದ್ದಿದ್ರೆ ಇನ್ನೂ ಪ್ರೆಷರ್ ಜಾಸ್ತಿ ಆಗಿ ನೋಡಿ ಯೂಸ್ ಮಾಡ್ಬೋದಿತ್ತು. ನೀರು ಇದಕ್ಕೆ ಈ ರ್ಯಾಮ್ ಪಂಪ್ ವರ್ಕ್ ಆಗೋದಕ್ಕೆ ನೀರು ಸಾಕಷ್ಟು ಇರಬೇಕು. ಡ್ರೈ ಪೈಪಲ್ಲಿ ಅಂದರೆ ವೇಸ್ಟ್ ಆಲ್ ವರ್ಕ್ ಆಗುತ್ತೆ ಅಂದರೆ ನೀರು ವೇಸ್ಟ್ ಆಗುತ್ತೆ ಅಂತಲೇ ಅರ್ಥ. ನ್ಯಾಚುರಲಾಗಿ ಏನಾದರೂ ವೇಸ್ಟ್ ಆಗ್ತಾ ಇರುವ ನೀರನ್ನು ಅಂದರೆ ಹೈಟಿಂದ ಕೆಳಗಡೆ ನೀರು ವೇಸ್ಟ್ ಆಗ್ತಾಯಿದ್ರೆ ಈ ರೀತಿ ಫ್ರೀ ಎನರ್ಜಿ ರ್ಯಾಮ್ ಪಂಪನ್ನು ರೆಡಿ ಮಾಡಿಕೊಂಡು ನೋಡಿ ಬೈಕನ್ನು ವಾಶ್ ಮಾಡ್ಬೋದು. ಅಲ್ಲಿ ಇವಾಗ ಕ್ಲೀನ್ ಮಾಡಿರೋದನ್ನು ನೋಡ್ಬೋದು. ತಕ್ಕ ಮಟ್ಟಿಗೆ ಕ್ಲೀನ್ ಆಗಿದೆ. ಮನೆಯಲ್ಲಿ ಟ್ಯಾಪ್ ವಾಟರ್ ಅಥವಾ ವಾಟರ್ ಟ್ಯಾಂಕಿಂದ ಏನು ಬರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ. ನೋಡಿ ಮಣ್ಣಾಗಿ ನೀರು ಬರ್ತಾಯಿದೆ. ಇದಕ್ಕೆ ಇವಾಗ ಶಾಂಪು ಹಾಕಿ ಇನ್ನೊಂದು ಸಲ ಕ್ಲೀನ್ ಮಾಡಿದರೆ ಒಂದು ಸಲ ಫುಲ್ ವಾಶ್ ಆಗಿ ಕ್ಲೀನಾಗಿ ಆಗುತ್ತೆ. ನೋಡಿ ನನ್ನ ಬೈಕನ್ನು ಕೂಡ ಇಲ್ಲಿ ಮೇಲ್ಗಡೆ ಸ್ಪ್ರೇ ಆಗಿದೆ ಅಲ್ವಾ. ಇವಾಗ ಫೋಮನ್ನು ಏನು ರೆಡಿ ಮಾಡ್ಕೊಂಡಾಗಿದೆ ಇದನ್ನು ಒಂದು ಸಲ ಮೇಲ್ಗಡೆ ಈ ರೀತಿ ಹಾಕ್ಕೊಂಡು ಮತ್ತೆ ಸ್ಪ್ರೇ ಮಾಡಿದರೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಈ ರೀತಿಯೂ ಮಿಸ್ಟ್ ಆಗೋ ರೀತಿಯೂ ಇದು ಆ್ಯಕ್ಚುಲಿ ಗಾರ್ಡನಲ್ಲಿ ಯೂಸ್ ಮಾಡುವ ಈ ಸ್ಪ್ರೇ ಗನ್ ಅಥವಾ ನೋಸಲ್ ಏನಿದೆ ಇದು ಗಾರ್ಡನಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಅಷ್ಟೊಂದು ಪ್ರೆಷರ್ ಅದರಲ್ಲಿ ಪ್ರೆಷರ್ ಆಗಿ ಔಟ್ಪುಟ್ ಹೋಗೋ ಆಪ್ಷನ್ ಇಲ್ಲ. ಆದರೂ ತಕ್ಕ ಮಟ್ಟಿಗೆ ನೋಡಿ ಈ ಬೈಕ್ ವಾಷಿಂಗ್ ಮಾಡಲಾಗಿದೆ. ಗೈಸ್ ಇಲ್ಲಿ ನಮ್ಮ ಮಲೆನಾಡು ಆಗಿರೋದ್ರಿಂದ ಇಲ್ಲಿ ಉಂಬಳ ಅಥವಾ ಇಂಬಳ ಅಂತ ಹೇಳ್ತಾರೆ, ಲೀಚರ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ವಾಶ್ ಮಾಡ್ತಾ ಇಲ್ಲಿ ಫಾರೆಸ್ಟ್ ಏರಿಯಾ ಆ್ಯಕ್ಚುಲಿ ನಾವಿಲ್ಲಿ ಟೆಸ್ಟ್ ಮಾಡ್ತಾ ಇರೋದೆಲ್ಲ. ನೋಡಿ ಕೈಗೇನೆ ಹತ್ಬಿಟ್ಟಿದೆ. ಆ್ಯಕ್ಚುಲಿ ಇದು ಕೆಟ್ಟ ರಕ್ತ ಏನಾದರೂ ಇದ್ದರೆ ತೆಗಿಯುತ್ತೆ ಅಂತ ಹೇಳ್ತಾರೆ. ಆದರೆ ಬಿಡಿಸ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟನೇ. ನೋಡಿ ಒಂದು ಕಲ್ಲಲ್ಲಿ ಅಂಟಿಸಿ ಬೇರೆ ಕಡೆ ಎಸಿಬೇಕು ಅಂದ್ಕೊಂಡೆ, ಆದರೆ ಒಂಥರ ಮ್ಯಾಗ್ನೆಟ್ ಹಿಡಿದ ಹಾಗೆ ಬಿಡಿಸ್ಕೊಳ್ಳೋದೇ ಕಷ್ಟ. ಈ ಕಲ್ಲಿಗೆ ಹಿಡಿದು ಬೇರೆ ಕಡೆ ಬಿಡ್ತಾಯಿದ್ದೀನಿ. ಎಸ್ ನೋಡಿ ಇಷ್ಟು ಪ್ರೆಷರಲ್ಲಿ ಬರ್ತಾಯಿದೆ. ಚಪ್ಪಲಿ ಎಲ್ಲ ರೆಡಿ ಆಗಿತ್ತು. ನೋಡಿ ಕಾಲನ್ನು ಇದರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತಕ್ಕ ಮಟ್ಟಿಗೆ ಪ್ರೆಷರ್ ಇದೆ, ಹಾಗೆ ಇಲ್ಲ ಅಂತ ಅಲ್ಲ. ಸೊ ಇವಾಗ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಫೈನಲಿ ಈ ಫ್ರೀ ಎನರ್ಜಿ ರ್ಯಾಮ್ ಪಂಪ್ ಅಥವಾ ಹೈಡ್ರಾಲಿಕ್ ರ್ಯಾಮ್ ಪಂಪಿಂದ ಪ್ರೆಷರ್ ಗನ್ ಅಥವಾ ಈ ರೀತಿಯ ಸ್ಪ್ರೇ ಗನ್ನನ್ನು ಕನೆಕ್ಟ್ ಮಾಡಿಕೊಂಡು ಈ ಎಕ್ಸ್ಪೆರಿಮೆಂಟ್ ವಿಡಿಯೋ ಸಕ್ಸಸ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.